ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಇವತ್ತು ಶ್ರೀಗಂಧದ ಮಳಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ದಟ್ ನನ್ನ ಜೊತೆಗೆ ಒಂದಷ್ಟು ಜನ ರೈತರಿದ್ದಾರೆ. ಜೊತೆಗೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಅವ್ರ ಪರಿಚಯವನ್ನು ಕೇಳ್ತಾ ಹೋಗ್ತೀನಿ. ಶ್ರೀಗಂಧಕ್ಕೆ ಸಾಕಷ್ಟು ಬೆಲೆ ಇರುವಂತಹದ್ದು, ಯಾವ ರೀತಿಯಾಗಿ ರೈತರಿಗೆ ಸಿಗಬೇಕಾಗಿರುವಂತಹ ಮಹತ್ತರವಾದಂತಹ ಬೆಲೆ ಸಿಗ್ತಾ ಇದೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಾವು ಇವತ್ತು ಇಲ್ಲಿ ಮಳಿಗೆನ ಹಾಕಿದ್ದೀರಾ, ಏನು ಹೇಳ್ತೀರಾ? ಇದು ಉದ್ದೇಶ ಇಷ್ಟೇ, ಇದು ಶ್ರೀಗಂಧ ಬೆಳೀರಿ ಶ್ರೀಮಂತರಾಗ್ರಿ ಅಂಥೇಳಿ 2001ರಲ್ಲಿ ಇವರು ಘೋಷಣೆ ಮಾಡಿದರು, ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರದವರೆಲ್ಲ. ಇವತ್ತು ಬೆಳೆದಂಥ ರೈತರಿಗೆ ಸರಿಯಾದ ಬೆಲೆ ಇಲ್ಲ. 12,500 ರೂಪಾಯಿಗೆ 12,200 ರೂಪಾಯಿ ಕೊಡ್ತಾಯಿದ್ದಾರೆ. ಅದೇ ನೀವು ಕರಕುಶಲ ನಿಮಗೆ ಹೋದ್ರೆ 36,000 ರೂಪಾಯಿಗೆ 1 kg ಕೊಡ್ತಾಯಿದ್ದಾರೆ. ಅಲ್ಲಿ ಪರಿಚಯ ರೈತರಿಗೆ ಕೊಡ್ತಾಯಿದ್ದಾರೆ ಅಥವಾ ಯಾರಿಗಾರು ಕೊಡ್ತಾಯಿದ್ದಾರೆ. ಇದು ಒಂದು ತಾರತಮ್ಯ. ಎರಡನೇದಾಗಿ ಒಬ್ಬ ವ್ಯಕ್ತಿ 4 kgಕ್ಕಿಂತ ಮೇಲೆ ಇಟ್ಕೋಬಾರ್ದಂತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. 100 ಗ್ರಾಮ್ ಎಣ್ಣೆ ಇಟ್ಕೋಬಾರ್ದಂತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಸರ್ಕಾರದವರು. ಇದು ಅನಾವಶ್ಯಕ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಹೊಲದಲ್ಲೇ ನಾನು ಬೆಳ್ತೀನಿ, ಕೃಷಿ ಭೂಮಿಯಲ್ಲೇ ಬೆಳ್ತಕ್ಕಂಥದಕ್ಕೆ ಇವ್ರು ರಿಸ್ಟ್ರಿಕ್ಷನ್ ಯಾಕೆ ಹಾಕಿದ್ರು? ಅದನ್ನು ನಾವು ಏನಾದ್ರು ಮಾರಬೇಕಾತಂದ್ರೆ 20 ವರ್ಷದ ನಂತರ ಕಟ್ಟಿಂಗ್ ಪರ್ಮಿಷನ್ ತೊಗೋಬೇಕು, ಟ್ರಾನ್ಸ್ಪೋರ್ಟ್ ತೊಗೋಬೇಕು. ಅವ್ರು ಕೊಡಲ್ಲ, ಅವರು ವರ್ಷಗಟ್ಟಲೆ ತೊಗೋತಾರೆ. ಅದ್ರ ಜೊತೆ ಕಳ್ತನನಿದೆ. ಹಾಗಾಗಿ ಇದು ರಿಸ್ಟ್ರಿಕ್ಷನ್ ತೆಗೆದ್ರೆ ಆಮೇಲೆ ತಮಿಳ್ನಾಡಲ್ಲಿ 1 kg ಶ್ರೀಗಂಧಕ್ಕೆ ಹಾರ್ಟ್ವುಡ್ಡಿಗೆ 35,000 ರೂಪಾಯಿ ಕೊಡ್ತಾರೆ. ನಮ್ಮಲ್ಲಿ 12,200. ಮತ್ತು ನಮ್ಮದು ಶ್ರೀಗಂಧದ ನಾಡು ನಾವು. ಸೊ ಹಾಗಾಗಿ ಇದು ಸರ್ಕಾರದ ತಾರತಮ್ಯದ ಹೋಗಲಾಡಿಸ್ಬೇಕು ಅಂತ ಹೇಳಿನೇ ಇವತ್ತು ಎಲ್ಲ ಇಡೀ ರಾಜ್ಯದ ರೈತರಿಗೆ ಮತ್ತು ಜನರಿಗೆ ಈ ಶ್ರೀಗಂಧದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಂತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಇವತ್ತು ಈ ಒಂದು ಮಳಿಗೆನ ಪ್ರಾರಂಭ ಮಾಡಿ. ಸರ್, ಈಗ ತಾವು ಇವತ್ತು ಶ್ರೀಗಂಧದ ಮಳಿಗೆನ ಇಲ್ಲಿ ಹಾಕಿದ್ರಿ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡಿದ್ದೀರಾ, ಯಾವ ರೀತಿಯಾಗಿ ಪರ್ಮಿಷನ್ಗಳನ್ನ ತೊಗೊಂಡು ಮುಂದಾಗಿದ್ದಾರೆ? ಯಾಕಂತಂದರೆ ನಿಮ್ಮ ಥರ ಅಂತ ಸಾಕಷ್ಟು ಜನ ರೈತರಿರ್ತಾರೆ, ಅವರಿಗೆ ಒಂದಷ್ಟು ಮಾಹಿತಿ ಇರೋದಿಲ್ಲ. ಸೊ ದಟ್ ಮಾಹಿತಿಯನ್ನು ಹೇಳೋದಾದರೆ ಏನಂತ ಹೇಳ್ತೀವಿ? ನಾವು ಬೆಳೆದಿರ್ತಕ್ಕಂಥ ಶ್ರೀಗಂಧಕ್ಕೆ ಯಾರು ಪರ್ಮಿಷನ್ ಬೇಕು? ಈಗ ನಮ್ಮ ತೋಟದಲ್ಲಿ ನಾವು ಬೆಳೆದಿರ್ತಕ್ಕಂಥದ್ದನ್ನ ಶ್ರೀಗಂಧ. ಸರ್, ಇವತ್ತು ಮುಕ್ತವಾಗಿ ಮಾರೋದಕ್ಕೆ ಯಾವ ರೀತಿಯಾಗಿ ಪರ್ಮಿಷನ್ಸ್ನ ತಗೊಂಡಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟಿಂದ FAO ಆಕ್ಟ್ ಮೇಲೆ ರೈತ ಉತ್ಪಾದಕರ ಕಂಪನಿ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ನಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ಥರದ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸು, ಶ್ರೀಗಂಧ ವ್ಯಾಪಾರ ವಹಿವಾಟು ಮತ್ತು ಮೌಲ್ಯವರ್ಧನೆ ಮಾಡೋದಕ್ಕೆ ಎಲ್ಲ ಥರದ ಲೈಸೆನ್ಸು ಕೊಡಿಸಿದ್ದಾರೆ ಕಂಪ್ನಿ ನಬಾರ್ಡ್ ಸಹಯೋಗದಲ್ಲಿ. ನಾವು ಅದಕ್ಕೆ ರೈತರ ವಸ್ತುಗಳನ್ನು ನೇರವಾಗಿ ಖರೀದಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರೋ ಮುಖಾಂತರ ಮುಕ್ತವಾಗಿ ಲೈಸೆನ್ಸ್ ಪಡೆದಿದೆ. ಸರ್, ಈಗ ನಿಮ್ಮ ಥರದಲ್ಲಿ ಎಲ್ಲ ರೈತರು ಧೈರ್ಯ ಮಾಡಿ ಮುಕ್ತವಾಗಿ ಪರ್ಮಿಷನ್ಸ್ಗಳನ್ನು ತಗೊಂಡು ಮುಕ್ತವಾಗಿ ಮಾರಾಟ ಮಾಡ್ಬೋದಲ್ವ? ಮಾರಾಟ ಮಾಡ್ಬೋದು ರೀ. ನಮ್ಮ ಈ FAO ಮುಖಾಂತರ ನಾವೇ ಇದನ್ನ ಉತ್ಪಾದನೆ ಮಾಡಿ ನಾವು ಮಾರಾಟ ಮಾಡ್ಬೋದು. ಹೇಳ್ತೀನಿ. ನಾನು ವೆಂಕಟಪ್ಪ ಅಂದ್ಬಿಟ್ಟು ರಿಟೈರ್ಡ್ ಡೆಪ್ಯೂಟಿ ಕೆಲಸ ಆ್ಯಂಡ್ ಆಲ್ಸೋ ಸ್ಟ್ಯಾಂಡರ್ಡ್ ಕೋಲಾರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. FAO ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟು. ಈಗ ಘನ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ, ಮೊದಲು ಬೇರೆಯವ್ರು ಬೆಳೆಯೋಕ್ಕೆ ಆಸ್ಪದ ಇರಲಿಲ್ಲ. 2001ರಲ್ಲಿ ಫ್ರೀ ಮಾಡಿದ್ದಾರೆ. ಯಾರೇ ರೈತರಾಗಲಿ ನಮ್ಮ ಅವರ ಸರ್ವೆ ನಂಬರಲ್ಲಿ ಬೆಳ್ಕೋಬೋದು, ಬೆಳೆದು ಅದನ್ನು ಮಾರಾಟ ಮಾಡ್ಕೋಬೋದು. ಅದಕ್ಕೆ ಸರ್ಕಾರದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿ ಕೊಟ್ಟಿದ್ದಾರೆ, ಕಡಿಮೆ ರೇಟ್ನಲ್ಲಿ ತಗೊಂಡು ಸಬ್ಸಿಡಿ ಕೊಡ್ತಾಯಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ನಮ್ಮ ಕೋಲಾರ ಜಿಲ್ಲೆ 2,000 ಎಕರೆ ಇದೆ, 500 ಜನ ಫಾರ್ಮರ್ಸ್ ಇದ್ದಾರೆ. ಈಗ ಆಲ್ರೆಡಿ 10 ಇಯರ್ಸ್ ಆಗಿರೋದು ಒಂದು 20-30 ಜನ ರೈತಿದೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ, ಈಗ ದೊಡ್ಡ ಪ್ರಾಬ್ಲಮ್ ನಮಗೆ ಕಳ್ತಂದೆ. ಡೈಲಿ ಸ್ವಲ್ಪ ಒಂದು 500 ಮರ ಕಳ್ತನ ಆಗಿದೆ. ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರರಿಂದ KH ಮುನಿಯಪ್ಪನವ್ರಿಗೂ ಹೇಳಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೊಂಡು ಹೇಳಿದ್ದಾರೆ. ಈಗ ಅದನ್ನು ಏನಾಗಿದೆ ಅಂದರೆ, ನಮಗೆ ಬೆಳೆದಿದೆ, ಈಗ ನಮ್ಗೆ ಲೈಸೆನ್ಸು ಕೊಟ್ಟಿದ್ದಾರೆ ಸರ್ಕಾರದವರು. ನಾವೇ ಪರ್ಚೇಸ್ ಮಾಡಿ ಯಾವ ಥರ ಮೈಸೂರು ಸ್ಟ್ಯಾಂಡರ್ಡ್ ಪರ್ಚೇಸ್ ಮಾಡ್ತಾರೆ ಅದೇ ಥರ ನಾನು ಪರ್ಚೇಸ್ ಮಾಡಿ ಬೇರೆಯವರು ಸಹ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. ಸರ್, ಈಗ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ರೈತರಿಗೆ ಎಲ್ಲೋ ಒಂದು ಕಡೆ ಜಾಗೃತಿ ಅನ್ನುವಂಥದ್ದು ಮೂಡಿಸದೇ ಇರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ಈಗ ಎಲ್ಲ ಭಾಗದಲ್ಲೂ ನಮ್ಮ ಹೆಸರು ಬಂದು ಶ್ರೀನಿವಾಸ ರೆಡ್ಡಿ, ಶ್ರೀನಿವಾಸಪುರ ತಾಲೂಕು. ನಾವು ಕೂಡ 20 ಎಕರೆಯಲ್ಲಿ ಶ್ರೀಗಂಧ ಬೆಳೆದಿದ್ದೀವಿ. ಇವತ್ತಿಗೆ ನಮ್ಮದು 14 ವರ್ಷ ಆಗಿದೆ. 2 ಸಾರಿ ಕಳ್ತನ ಆಗಿದೆ. ಯಾಕೆ ಅಂತಂದರೆ, ಈ ನಿಬಂಧನೆಗಳಿಂದ ಬೇಸೆತ್ಬಿಟ್ಟು ರೈತ ಮುಟ್ಟಂಗಿಲ್ಲ. ರೈತ ಕಡಿಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು, ಮಾರಬೇಕಾದ್ರೂ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು. ಈ ನಿಬಂಧನೆಗಳ ಕಟ್ಟುಪಾಡುಗಳಿಂದ ರೈತ ಕೈ ಕಟ್ಟಾಕ್ದಂಗೆ ಆಗಿದೆ. ಕಳ್ಳರಿಗೆ ಈಸಿಯಾಗಿ ಮಾರ್ಗ ಆಗಿದೆ. ಈಗ 1,000 ಕೋಟಿ ರೂಪಾಯಿ ಅಷ್ಟು ಕಳ್ಳಮಾಲಾಗಿ ಹೋಗ್ತಾಯಿದೆ. ಇದು ಸರ್ಕಾರಕ್ಕೂ ಲಾಸು. 52% ಟ್ಯಾಕ್ಸ್ ರೂಪದಲ್ಲಿ ಬರ್ತಾಯಿತ್ತು ಸರ್ಕಾರಕ್ಕೆ. ಈಗ ಅದು ತಪ್ಪೋಯ್ತು. ಕಳ್ಳ ಮಾರ್ಗದಲ್ಲಿ ತೊಗೊಂಡು ಫ್ಯಾಕ್ಟ್ರಿಗಳವರು ಮತ್ತೆ ನಮಗೆ ಮಾರ್ತಾಯಿದ್ದಾರೆ. ಇದು ತಪ್ಪಬೇಕು ಅನ್ನೋದಕ್ಕೆ ಈ ಉದ್ದೇಶಕ್ಕಾಗಿ ನಾವು ಇದೆಲ್ಲನೂ FAO ಮಾಡಿದ್ದೀವಿ.
ಯಾವುದು ಕೋಲಾರದಲ್ಲಿ ವೆಂಕಟಪ್ಪಣ್ಣ ಮತ್ತು ವೆಂಕಟೇಶ್ ಗೌಡರು ಸೇರಿ ಮಾಡಿರ್ತಕ್ಕಂಥ ಒಂದು FAO ನಮ್ಮ ಜಿಲ್ಲೆಯಲ್ಲಿ ಇಡೀ ಇಂಡಿಯಾದಲ್ಲಿ ಎರಡನೇದಿದು. ಒಂದು ನಾರ್ತ್ ಇಂಡಿಯಾದಲ್ಲಿದೆ, ಒಂದು ಸೌತ್ ಇಂಡಿಯಾದಲ್ಲಿದೆ. ಸೊ ಇದು ಆಗಿರೋದ್ರಿಂದ ಇವತ್ತು ಲಾಲ್ಬಾಗಲ್ಲಿ ನಾವು ಮುಕ್ತವಾಗಿ ನಮ್ಮ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರ್ತಾಯಿದ್ವಿ ಇಲ್ಲಿ. ಸರಿ ಮೇಡಮ್. ಸರ್, ಎಲ್ಲೋ ಒಂದು ಕಡೆ ಸರ್ಕಾರದ ಬೆಲೆ ನೋಡಿದ್ರೆ ರೈತರಿಗೆ ಮೋಸ ಆಗ್ತಾ ಇದೆ. ಆ ಬೆಲೆ ತಗಬೇಕಾಗಿರುವಂತಹ ಬೆಲೆ ಇವತ್ತು ಶ್ರೀಗಂಧ ಬೆಳೆಗಾರರಿಗೆ ಸಿಗ್ತಾ ಇಲ್ಲ. ಖಂಡಿತ ಸರ್ಕಾರ ನನ್ನ ಹತ್ರ ಖರೀದಿ ಮಾಡಿರೋದು 230 ರೂಪಾಯಿಗೆ ಒಂದು ಪೀಸ್ ಖರೀದಿ ಮಾಡಿ 49 ಗ್ರಾಮ್ದು ನನಗೆ 1608 ರೂಪಾಯಿಗೆ ನನಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಅಂದರೆ ಆ ಗ್ರೇಡಿಂದು ನನ್ನ ಹತ್ರ 230 ಅಂದರೆ 5ರಿಂದ 6 ಪಟ್ಟು ಜಾಸ್ತಿ ಮಾಡಿದ್ದಾರೆ. ರೈತರಿಗೆ ಸಿಗ್ತಾ ಇರೋದು ಬಿಡ್ಗಾಸ್ ಕೊಟ್ಟು ಅವ್ರು ಮಾತ್ರ ಲಾಭ ಮಾಡ್ತಾಯಿದ್ದಾರೆ. ಅದೊಂದು ಸರ್ಕಾರದ ಅಂಗಸಂಸ್ಥೆ, ಯಾವುದು ಕಾವೇರಿ ಎಂಪೋರಿಯಂ ಅಂಥೇಳಿ. ಸೊ ಈಗ ನಾನೇನು ಈಗ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ, ಇದು ನನಗೆ ಬರೀ 2100 ರೂಪಾಯಿ ಖರ್ಚಾಗಿದೆ. ಸೊ ಇದನ್ನು 6600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ನಾವು ನಮ್ಮ ಈ ಮಳಿಗೆನಲ್ಲಿ ಕೇವಲ 4500 ರೂಪಾಯಿಗೆ ಕೊಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ಆಮೇಲೆ ಇದರಲ್ಲಿ ಬ್ಯಾಡ್ಜಸ್ ಮಾಡಿದ್ದೀವಿ. ಸೊ ನನ್ನ ಹತ್ರ ಏನು ಕಳ್ತನ ಆಗಿ ಉಳಿದಿತ್ತು ಮಾಲು ಸುಮಾರು 750 kg 10 ವರ್ಷದಿಂದ ಹಂಗೆ ಕೊಳಿತಾ ಇತ್ತು. ಸೊ ಅಂಥ ಒಂದು ಶ್ರೀಗಂಧದ ಮಹತ್ವ ಇರತಕ್ಕಂಥ ನಮ್ಮ ಕರ್ನಾಟಕದ ಅಸ್ಮಿತೆ ಶ್ರೀಗಂಧ, ಆ ಶ್ರೀಗಂಧಕ್ಕೆ ನಾವು ತಗೊಂಡೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ ಇದಕ್ಕೆ ಪರ್ಮಿಷನ್ ಇಲ್ಲ, ಕಳ್ತನ ಆಗಿದೆ, ಇದನ್ನು ನೀವು ಹೊಸ್ದಾಗಿ ಪರ್ಮಿಷನ್ ತೊಗೋಬೇಕು ಅಂತೇಳಿ 2 ವರ್ಷ ನಮಗೆ ಸತಾಯಿಸಿದ್ದಾರೆ. 2 ವರ್ಷ ಸತಾಯಿಸಿದ ಮೇಲೆ ನಾವು ಅವ್ರ ಹತ್ರ ಪರ್ಮಿಷನ್ ತೊಗೊಳ್ಳೋಷ್ಟೊತ್ತಿಗೆ ನನ್ನ ಹತ್ರ 500 ಮರ ಕಳ್ತನ ಆಗಿದೆ. 500 ಮರ ಅಂದರೆ ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿ ದುಡ್ಡು ನನ್ನ ಹತ್ರ ಅಲ್ಲಿ ಹೋಯ್ತು ನಾವು ಪರ್ಮಿಷನ್ ತಗೊಳ್ಳೋಷ್ಟೊತ್ತಿಗೆ. ಸೊ ಇಷ್ಟೆಲ್ಲ